ಅಧಿಕಾರ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಟಾಸ್ ಮಾಡಿದಾಗ ಹೆಡ್ ಬಿದ್ದಿದೆಯೋ ಟೇಲ್ಸ್ ಬಿದ್ದಿದೆಯೋ ಗೊತ್ತಿಲ್ಲ, ಆಗಿದ್ದು ಇಬ್ಬರೇ, ಇಲ್ಲಿ ಥರ್ಡ್ ಅಂಪೈರ್ ಯಾರೂ ಇರಲಿಲ್ಲ ಅಂತ ಹೇಳೋ ಮೂಲಕ ಅಧಿಕಾರ ಹಂಚಿಕೆ ಒಪ್ಪಂದದ ಬಗ್ಗೆ ತಿರುಗೇಟು ನೀಡಿದ್ದಾರೆ ಸತೀಶ್ ಜಾರಕಿಹೊಳಿ. ಟಾಸ್ ಮಾಡಿದಾಗ ಇದ್ದಿದ್ದು ಇಬ್ರು ಕ್ಯಾಪ್ಟನ್ಗಳಷ್ಟೇ, ಥರ್ಡ್ ಅಂಪೈರ್ ಕೂಡ ಇರಲಿಲ್ಲ ಅಂತ ಹೇಳುವ ಮೂಲಕ ಸತೀಶ್ ಜಾರಕಿಹೊಳಿ ಅವರು ಡಿಕೆ ಶಿವಕುಮಾರ್ ಅವರ ಒಪ್ಪಂದದ ಮಾತಿಗೆ ತಿರುಗೇಟು ನೀಡಿದ್ದಾರೆ. ಟಾಸ್ ಆಗಿದ್ದು ಫಿರೋಜ್ ಶಾ ಕೋಟ್ಲಾ ಮೈದಾನದಲ್ಲಿ, ಅಲ್ಲಿ ಏನಾಗಿದೆ ಅನ್ನೋದಕ್ಕೆ ನಾನ್ ಕ್ಯಾಪ್ಟನ್ ಆಗಿರಲಿಲ್ಲ ಅಂತ ಹೇಳಿ ಕ್ರಿಕೆಟ್ ಉದಾಹರಣೆ ನೀಡೋ ಮೂಲಕ ಡಿಕೆ ಶಿವಕುಮಾರ್ ಅವರ ಬಣಕ್ಕೆ ಟಾಂಗ್ ನೀಡಿದ್ದಾರೆ ಸತೀಶ್ ಜಾರಕಿಹೊಳಿ. ಅವ್ರನ್ನ ಕೇಳಬೇಕು, ನಾವೇನು ಹೇಳೋದಿಲ್ಲ. ಈಗ ನೋಡಿ, ಅವ್ರು ಇಬ್ರು ಕ್ಯಾಪ್ಟನ್ ಟಾಸ್ ಮಾಡಿದಾರ, ಅವರು ಅಚ್ಚಿತ್ ಬಿದ್ದೈತೆ ಡಬ್ ಬಿದ್ದೈತೆ ನಮ್ಗೆ ಗೊತ್ತಿಲ್ಲ. ಅದು ಡೆಲ್ಲಿ ಫಿರೋಜ್ ಶಾ ಕೋಟ್ಲಾ ಮೈದಾನದಲ್ಲಿ ಆಗಿದೆ. ಇನ್ನು ಅಲ್ಲಿ ಅವ್ರನ್ನ ಕೇಳಬೇಕು. ನಾವ್ ಅಲ್ಲಿ ಇಲ್ಲ, ಕ್ಯಾಪ್ಟನ್ ಜಾಗದಾಗ ನಾವಿಲ್ಲ. ಹೆಡ್ ಟೇಲೋ ನಮ್ಗೆ ಗೊತ್ತಿಲ್ಲ. ಅವಾಗ ತಡಪರ್ ಇರಕಿಲ್ರಿ. ಇಬ್ರೇ ಅವರು ಟಾಸ್ ಆರಿಸೋರು. ಹೆಡ್ ಟೇಲೋ ನಮ್ಗೆ ಗೊತ್ತಿಲ್ಲ. ನೀವು ಕೇಳಿ ನೋಡಿ ಅವ್ರನ್ನೇ. ಓಕೆ. ಅಧಿಕಾರ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಟಾಸ್ ಮಾಡಿದಾಗ ಹೆಡ್ ಬಿದ್ದಿದೆಯೋ ಟೇಲ್ಸ್ ಬಿದ್ದಿದೆಯೋ ಗೊತ್ತಿಲ್ಲ, ಆಗಿದ್ದು ಇಬ್ಬರೇ, ಇಲ್ಲಿ ಥರ್ಡ್ ಅಂಪೈರ್ ಯಾರೂ ಇರಲಿಲ್ಲ ಅಂತ ಹೇಳೋ ಮೂಲಕ ಅಧಿಕಾರ ಹಂಚಿಕೆ ಒಪ್ಪಂದದ ಬಗ್ಗೆ ತಿರುಗೇಟು ನೀಡಿದ್ದಾರೆ ಸತೀಶ್ ಜಾರಕಿಹೊಳಿ. ಟಾಸ್ ಮಾಡಿದಾಗ ಇದ್ದಿದ್ದು ಇಬ್ರು ಕ್ಯಾಪ್ಟನ್ಗಳಷ್ಟೇ, ಥರ್ಡ್ ಅಂಪೈರ್ ಕೂಡ ಇರಲಿಲ್ಲ ಅಂತ ಹೇಳುವ ಮೂಲಕ ಸತೀಶ್ ಜಾರಕಿಹೊಳಿ ಅವರು ಡಿಕೆ ಶಿವಕುಮಾರ್ ಅವರ ಒಪ್ಪಂದದ ಮಾತಿಗೆ ತಿರುಗೇಟು ನೀಡಿದ್ದಾರೆ. ಟಾಸ್ ಆಗಿದ್ದು ಫಿರೋಜ್ ಶಾ ಕೋಟ್ಲಾ ಮೈದಾನದಲ್ಲಿ, ಅಲ್ಲಿ ಏನಾಗಿದೆ ಅನ್ನೋದಕ್ಕೆ ನಾನ್ ಕ್ಯಾಪ್ಟನ್ ಆಗಿರಲಿಲ್ಲ ಅಂತ ಹೇಳಿ ಕ್ರಿಕೆಟ್ ಉದಾಹರಣೆ ನೀಡೋ ಮೂಲಕ ಡಿಕೆ ಶಿವಕುಮಾರ್ ಅವರ ಬಣಕ್ಕೆ ಟಾಂಗ್ ನೀಡಿದ್ದಾರೆ ಸತೀಶ್ ಜಾರಕಿಹೊಳಿ. ಅವ್ರನ್ನ ಕೇಳಬೇಕು, ನಾವೇನು ಹೇಳೋದಿಲ್ಲ. ಈಗ ನೋಡಿ, ಅವ್ರು ಇಬ್ರು ಕ್ಯಾಪ್ಟನ್ ಟಾಸ್ ಮಾಡಿದಾರ, ಅವರು ಅಚ್ಚಿತ್ ಬಿದ್ದೈತೆ ಡಬ್ ಬಿದ್ದೈತೆ ನಮ್ಗೆ ಗೊತ್ತಿಲ್ಲ. ಅದು ಡೆಲ್ಲಿ ಫಿರೋಜ್ ಶಾ ಕೋಟ್ಲಾ ಮೈದಾನದಲ್ಲಿ ಆಗಿದೆ. ಇನ್ನು ಅಲ್ಲಿ ಅವ್ರನ್ನ ಕೇಳಬೇಕು. ನಾವ್ ಅಲ್ಲಿ ಇಲ್ಲ, ಕ್ಯಾಪ್ಟನ್ ಜಾಗದಾಗ ನಾವಿಲ್ಲ. ಹೆಡ್ ಟೇಲೋ ನಮ್ಗೆ ಗೊತ್ತಿಲ್ಲ. ಅವಾಗ ತಡಪರ್ ಇರಕಿಲ್ರಿ. ಇಬ್ರೇ ಅವರು ಟಾಸ್ ಆರಿಸೋರು. ಹೆಡ್ ಟೇಲೋ ನಮ್ಗೆ ಗೊತ್ತಿಲ್ಲ. ನೀವು ಕೇಳಿ ನೋಡಿ ಅವ್ರನ್ನೇ. ಓಕೆ. ಅಧಿಕಾರ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಟಾಸ್ ಮಾಡಿದಾಗ ಹೆಡ್ ಬಿದ್ದಿದೆಯೋ ಟೇಲ್ಸ್ ಬಿದ್ದಿದೆಯೋ ಗೊತ್ತಿಲ್ಲ, ಆಗಿದ್ದು ಇಬ್ಬರೇ, ಇಲ್ಲಿ ಥರ್ಡ್ ಅಂಪೈರ್ ಯಾರೂ ಇರಲಿಲ್ಲ ಅಂತ ಹೇಳೋ ಮೂಲಕ ಅಧಿಕಾರ ಹಂಚಿಕೆ ಒಪ್ಪಂದದ ಬಗ್ಗೆ ತಿರುಗೇಟು ನೀಡಿದ್ದಾರೆ ಸತೀಶ್ ಜಾರಕಿಹೊಳಿ. ಟಾಸ್ ಮಾಡಿದಾಗ ಇದ್ದಿದ್ದು ಇಬ್ರು ಕ್ಯಾಪ್ಟನ್ಗಳಷ್ಟೇ, ಥರ್ಡ್ ಅಂಪೈರ್ ಕೂಡ ಇರಲಿಲ್ಲ ಅಂತ ಹೇಳುವ ಮೂಲಕ ಸತೀಶ್ ಜಾರಕಿಹೊಳಿ ಅವರು ಡಿಕೆ ಶಿವಕುಮಾರ್ ಅವರ ಒಪ್ಪಂದದ ಮಾತಿಗೆ ತಿರುಗೇಟು ನೀಡಿದ್ದಾರೆ. ಟಾಸ್ ಆಗಿದ್ದು ಫಿರೋಜ್ ಶಾ ಕೋಟ್ಲಾ ಮೈದಾನದಲ್ಲಿ, ಅಲ್ಲಿ ಏನಾಗಿದೆ ಅನ್ನೋದಕ್ಕೆ ನಾನ್ ಕ್ಯಾಪ್ಟನ್ ಆಗಿರಲಿಲ್ಲ ಅಂತ ಹೇಳಿ ಕ್ರಿಕೆಟ್ ಉದಾಹರಣೆ ನೀಡೋ ಮೂಲಕ ಡಿಕೆ ಶಿವಕುಮಾರ್ ಅವರ ಬಣಕ್ಕೆ ಟಾಂಗ್ ನೀಡಿದ್ದಾರೆ ಸತೀಶ್ ಜಾರಕಿಹೊಳಿ. ಅವ್ರನ್ನ ಕೇಳಬೇಕು, ನಾವೇನು ಹೇಳೋದಿಲ್ಲ. ಈಗ ನೋಡಿ, ಅವ್ರು ಇಬ್ರು ಕ್ಯಾಪ್ಟನ್ ಟಾಸ್ ಮಾಡಿದಾರ, ಅವರು ಅಚ್ಚಿತ್ ಬಿದ್ದೈತೆ ಡಬ್ ಬಿದ್ದೈತೆ ನಮ್ಗೆ ಗೊತ್ತಿಲ್ಲ. ಅದು ಡೆಲ್ಲಿ ಫಿರೋಜ್ ಶಾ ಕೋಟ್ಲಾ ಮೈದಾನದಲ್ಲಿ ಆಗಿದೆ. ಇನ್ನು ಅಲ್ಲಿ ಅವ್ರನ್ನ ಕೇಳಬೇಕು. ನಾವ್ ಅಲ್ಲಿ ಇಲ್ಲ, ಕ್ಯಾಪ್ಟನ್ ಜಾಗದಾಗ ನಾವಿಲ್ಲ. ಹೆಡ್ ಟೇಲೋ ನಮ್ಗೆ ಗೊತ್ತಿಲ್ಲ. ಅವಾಗ ತಡಪರ್ ಇರಕಿಲ್ರಿ. ಇಬ್ರೇ ಅವರು ಟಾಸ್ ಆರಿಸೋರು. ಹೆಡ್ ಟೇಲೋ ನಮ್ಗೆ ಗೊತ್ತಿಲ್ಲ. ನೀವು ಕೇಳಿ ನೋಡಿ ಅವ್ರನ್ನೇ. ಓಕೆ. ಅಧಿಕಾರ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಟಾಸ್ ಮಾಡಿದಾಗ ಹೆಡ್ ಬಿದ್ದಿದೆಯೋ ಟೇಲ್ಸ್ ಬಿದ್ದಿದೆಯೋ ಗೊತ್ತಿಲ್ಲ, ಆಗಿದ್ದು ಇಬ್ಬರೇ, ಇಲ್ಲಿ ಥರ್ಡ್ ಅಂಪೈರ್ ಯಾರೂ ಇರಲಿಲ್ಲ ಅಂತ ಹೇಳೋ ಮೂಲಕ ಅಧಿಕಾರ ಹಂಚಿಕೆ ಒಪ್ಪಂದದ ಬಗ್ಗೆ ತಿರುಗೇಟು ನೀಡಿದ್ದಾರೆ ಸತೀಶ್ ಜಾರಕಿಹೊಳಿ. ಟಾಸ್ ಮಾಡಿದಾಗ ಇದ್ದಿದ್ದು ಇಬ್ರು ಕ್ಯಾಪ್ಟನ್ಗಳಷ್ಟೇ, ಥರ್ಡ್ ಅಂಪೈರ್ ಕೂಡ ಇರಲಿಲ್ಲ
ಅಂತ ಹೇಳುವ ಮೂಲಕ ಸತೀಶ್ ಜಾರಕಿಹೊಳಿ ಅವರು ಡಿಕೆ ಶಿವಕುಮಾರ್ ಅವರ ಒಪ್ಪಂದದ ಮಾತಿಗೆ ತಿರುಗೇಟ್ ನೀಡಿದ್ದಾರೆ. ಟಾಸ್ ಆಗಿದ್ದು ಫಿರೋಜ್ ಶಾ ಕೋಟ್ಲಾ ಮೈದಾನದಲ್ಲಿ ಅಲ್ಲಿ ಏನಾಗಿದೆ ಅನ್ನೋದಕ್ಕೆ ನಾನ್ ಕ್ಯಾಪ್ಟನ್ ಆಗಿರಲಿಲ್ಲ ಅಂತ ಹೇಳಿ ಕ್ರಿಕೆಟ್ ಉದಾಹರಣೆ ನೀಡೋ ಮೂಲಕ ಡಿಕೆ ಶಿವಕುಮಾರ್ ಅವರ ಬಣಕ್ಕೆ ಟಾಂಗ್ ನೀಡಿದ್ದಾರೆ ಸತೀಶ್ ಜಾರಕಿಹೊಳಿ. ಅವ್ರನ್ನ ಕೇಳಬೇಕು, ನಾವೇನು ಹೇಳೋದಿಲ್ಲ. ಈಗ ನೋಡಿ, ಅವ್ರು ಇಬ್ರು ಕ್ಯಾಪ್ಟನ್ ಟಾಸ್ ಮಾಡಿದಾರ. ಅವರು ಅಚ್ಚಿತ್ ಬಿದ್ದೈತೆ ಡಬ್ ಬಿದ್ದೈತೆ ನಮ್ಗೆ ಗೊತ್ತಿಲ್ಲ. ಅದು ಡೆಲ್ಲಿ ಫಿರೋಜ್ ಶಾ ಕೋಟ್ಲಾ ಮೈದಾನದಲ್ಲಿ ಆಗಿದೆ. ಇನ್ನು ಅಲ್ಲಿ ಅವ್ರನ್ನ ಕೇಳಬೇಕು. ನಾವಲ್ಲಿ ಇಲ್ಲ, ಕ್ಯಾಪ್ಟನ್ ಜಾಗದಾಗ ನಾವಿಲ್ಲ. ಹೆಡ್ ಟೇಲೋ ನಮ್ಗೆ ಗೊತ್ತಿಲ್ಲ. ಅವಾಗ ತಡ ಪರಿರಕಿಲ್ರಿ. ಇಬ್ರೇ ಅವರು ಟಾಸ್ ಆರಿಸೋರು. ಹೆಡ್ ಟೇಲೋ ನಮ್ಗೆ ಗೊತ್ತಿಲ್ಲ. ನೀವು ಕೇಳಿ ನೋಡಿ ಅವ್ರನ್ನೇ. ಓಕೆ. ಅಧಿಕಾರ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಟಾಸ್ ಮಾಡಿದಾಗ ಹೆಡ್ ಬಿದ್ದಿದೆಯೋ ಟೇಲ್ಸ್ ಬಿದ್ದಿದೆಯೋ ಗೊತ್ತಿಲ್ಲ, ಆಗಿದ್ದು ಇಬ್ಬರೇ, ಇಲ್ಲಿ ಥರ್ಡ್ ಅಂಪೈರ್ ಯಾರೂ ಇರಲಿಲ್ಲ ಅಂತ ಹೇಳೋ ಮೂಲಕ ಅಧಿಕಾರ ಹಂಚಿಕೆ ಒಪ್ಪಂದದ ಬಗ್ಗೆ ತಿರುಗೇಟ್ ನೀಡಿದ್ದಾರೆ ಸತೀಶ್ ಜಾರಕಿಹೊಳಿ. ಟಾಸ್ ಮಾಡಿದಾಗ ಇದ್ದಿದ್ದು ಇಬ್ರು ಕ್ಯಾಪ್ಟನ್ಗಳಷ್ಟೇ, ಥರ್ಡ್ ಅಂಪೈರ್ ಕೂಡ ಇರಲಿಲ್ಲ ಅಂತ ಹೇಳುವ ಮೂಲಕ ಸತೀಶ್ ಜಾರಕಿಹೊಳಿ ಅವರು ಡಿಕೆ ಶಿವಕುಮಾರ್ ಅವರ ಒಪ್ಪಂದದ ಮಾತಿಗೆ ತಿರುಗೇಟ್ ನೀಡಿದ್ದಾರೆ. ಟಾಸ್ ಆಗಿದ್ದು ಫಿರೋಜ್ ಶಾ ಕೋಟ್ಲಾ ಮೈದಾನದಲ್ಲಿ ಅಲ್ಲಿ ಏನಾಗಿದೆ ಅನ್ನೋದಕ್ಕೆ ನಾನ್ ಕ್ಯಾಪ್ಟನ್ ಆಗಿರಲಿಲ್ಲ ಅಂತ ಹೇಳಿ ಕ್ರಿಕೆಟ್ ಉದಾಹರಣೆ ನೀಡೋ ಮೂಲಕ ಡಿಕೆ ಶಿವಕುಮಾರ್ ಅವರ ಬಣಕ್ಕೆ ಟಾಂಗ್ ನೀಡಿದ್ದಾರೆ ಸತೀಶ್ ಜಾರಕಿಹೊಳಿ. ಅವ್ರನ್ನ ಕೇಳಬೇಕು, ನಾವೇನು ಹೇಳೋದಿಲ್ಲ. ಈಗ ನೋಡಿ, ಅವ್ರು ಇಬ್ರು ಕ್ಯಾಪ್ಟನ್ ಟಾಸ್ ಮಾಡಿದಾರ. ಅವರು ಅಚ್ಚಿತ್ ಬಿದ್ದೈತೆ ಡಬ್ ಬಿದ್ದೈತೆ ನಮ್ಗೆ ಗೊತ್ತಿಲ್ಲ. ಅದು ಡೆಲ್ಲಿ ಫಿರೋಜ್ ಶಾ ಕೋಟ್ಲಾ ಮೈದಾನದಲ್ಲಿ ಆಗಿದೆ. ಇನ್ನು ಅಲ್ಲಿ ಅವ್ರನ್ನ ಕೇಳಬೇಕು. ನಾವಲ್ಲಿ ಇಲ್ಲ, ಕ್ಯಾಪ್ಟನ್ ಜಾಗದಾಗ ನಾವಿಲ್ಲ. ಹೆಡ್ ಟೇಲೋ ನಮ್ಗೆ ಗೊತ್ತಿಲ್ಲ. ಅವಾಗ ತಡ ಪರಿರಕಿಲ್ರಿ. ಇಬ್ರೇ ಅವರು ಟಾಸ್ ಆರಿಸೋರು. ಹೆಡ್ ಟೇಲೋ ನಮ್ಗೆ ಗೊತ್ತಿಲ್ಲ. ನೀವು ಕೇಳಿ ನೋಡಿ ಅವ್ರನ್ನೇ. ಓಕೆ. ಅಧಿಕಾರ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಟಾಸ್ ಮಾಡಿದಾಗ ಹೆಡ್ ಬಿದ್ದಿದೆಯೋ ಟೇಲ್ಸ್ ಬಿದ್ದಿದೆಯೋ ಗೊತ್ತಿಲ್ಲ, ಆಗಿದ್ದು ಇಬ್ಬರೇ, ಇಲ್ಲಿ ಥರ್ಡ್ ಅಂಪೈರ್ ಯಾರೂ ಇರಲಿಲ್ಲ ಅಂತ ಹೇಳೋ ಮೂಲಕ ಅಧಿಕಾರ ಹಂಚಿಕೆ ಒಪ್ಪಂದದ ಬಗ್ಗೆ ತಿರುಗೇಟ್ ನೀಡಿದ್ದಾರೆ ಸತೀಶ್ ಜಾರಕಿಹೊಳಿ. ಟಾಸ್ ಮಾಡಿದಾಗ ಇದ್ದಿದ್ದು ಇಬ್ರು ಕ್ಯಾಪ್ಟನ್ಗಳಷ್ಟೇ, ಥರ್ಡ್ ಅಂಪೈರ್ ಕೂಡ ಇರಲಿಲ್ಲ ಅಂತ ಹೇಳುವ ಮೂಲಕ ಸತೀಶ್ ಜಾರಕಿಹೊಳಿ ಅವರು ಡಿಕೆ ಶಿವಕುಮಾರ್ ಅವರ ಒಪ್ಪಂದದ ಮಾತಿಗೆ ತಿರುಗೇಟ್ ನೀಡಿದ್ದಾರೆ. ಟಾಸ್ ಆಗಿದ್ದು ಫಿರೋಜ್ ಶಾ ಕೋಟ್ಲಾ ಮೈದಾನದಲ್ಲಿ ಅಲ್ಲಿ ಏನಾಗಿದೆ ಅನ್ನೋದಕ್ಕೆ ನಾನ್ ಕ್ಯಾಪ್ಟನ್ ಆಗಿರಲಿಲ್ಲ ಅಂತ ಹೇಳಿ ಕ್ರಿಕೆಟ್ ಉದಾಹರಣೆ ನೀಡೋ ಮೂಲಕ ಡಿಕೆ ಶಿವಕುಮಾರ್ ಅವರ ಬಣಕ್ಕೆ ಟಾಂಗ್ ನೀಡಿದ್ದಾರೆ ಸತೀಶ್ ಜಾರಕಿಹೊಳಿ. ಅವ್ರನ್ನ ಕೇಳಬೇಕು, ನಾವೇನು ಹೇಳೋದಿಲ್ಲ. ಈಗ ನೋಡಿ, ಅವ್ರು ಇಬ್ರು ಕ್ಯಾಪ್ಟನ್ ಟಾಸ್ ಮಾಡಿದಾರ. ಅವರು ಅಚ್ಚಿತ್ ಬಿದ್ದೈತೆ ಡಬ್ ಬಿದ್ದೈತೆ ನಮ್ಗೆ ಗೊತ್ತಿಲ್ಲ. ಅದು ಡೆಲ್ಲಿ ಫಿರೋಜ್ ಶಾ ಕೋಟ್ಲಾ ಮೈದಾನದಲ್ಲಿ ಆಗಿದೆ. ಇನ್ನು ಅಲ್ಲಿ ಅವ್ರನ್ನ ಕೇಳಬೇಕು. ನಾವಲ್ಲಿ ಇಲ್ಲ, ಕ್ಯಾಪ್ಟನ್ ಜಾಗದಾಗ ನಾವಿಲ್ಲ. ಹೆಡ್ ಟೇಲೋ ನಮ್ಗೆ ಗೊತ್ತಿಲ್ಲ. ಅವಾಗ ತಡ ಪರಿರಕಿಲ್ರಿ. ಇಬ್ರೇ ಅವರು ಟಾಸ್ ಆರಿಸೋರು. ಹೆಡ್ ಟೇಲೋ ನಮ್ಗೆ ಗೊತ್ತಿಲ್ಲ. ನೀವು ಕೇಳಿ ನೋಡಿ ಅವ್ರನ್ನೇ. ಓಕೆ.